ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ನಮ್ಮ ರೋಷನ್ ಜಮೀರ್ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ರೋಷನ್ ಜಮೀರ್ ಅಂದ್ರೆ ಸ್ವಲ್ಪ ಜನ ಗೊತ್ತಾಗಲ್ಲ, ಬ್ರಾಕೆಟ್ ಅಲ್ಲಿ ನಾವು ಇಟ್ಕೊಂಡಿದ್ದೀರಿ ಒಂದು ಹೆಸರು ಅಳ್ಳು ಅಂತಬಿಟ್ಟು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ನಮ್ಮ ಮುಳುಬಾಗಿಲು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಎಲ್ಲ ಒಂದು ಪೇಷಂಟ್ಗಳಿಗೆ ಹಣ್ಣು ಹಂಪಲು ಕೊಡೋದರ ಮುಖಾಂತರ ಈ ಹುಟ್ಟುಹಬ್ಬವನ್ನು ಅವ್ರಿಗೆ ಗೊತ್ತಿಲ್ಲ, ನಾವು ಹಣ್ಣು ಹಂಪಲು ಕೊಡ್ತಾ ಇರೋದು ಹಳ್ಳು ಅನ್ನೋದು ಗೊತ್ತಿಲ್ಲ. ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳಕ್ಕೆ ಹಿಂದೆ ಸರಿತಾರೆ. ಆದ್ರೂ ಕೂಡ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಎಲ್ಲರೂ ಕೂಡ ಇವತ್ತು ನೋಡಿ ಇಷ್ಟು ಯುವಕರೆಲ್ಲ ಸೇರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನಾದ್ರೂ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಪ್ರತಿಯೊಬ್ಬ ಮನುಷ್ಯನ ಆಸೆ. ಆದ್ರಿಂದ ಪಾಪ ಅವರೆಲ್ಲೋ ಕೆಲಸದ ಮೇಲೆ ಹೋಗಿದ್ದಾರೆ. ಆದ್ರೂ ಕೂಡ ನಮ್ಮ ಮುಳುಬಾಗಿಲಿನ ಎಲ್ಲಾ ಯುವಕರು ಸೇರಿ, ಎಲ್ಲಾ ಅಭಿಮಾನಿಗಳು ಸೇರಿ ಅವರೊಂದು ಮಾಡ್ತಾ ಇರುವಂತಹ ಕೆಲಸ ಸಮಾಜ ಸೇವೆ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸ. ಇವತ್ತು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಮಾಡಿರುವಂತಹ ಎಲ್ಲ ಯುವಕರಿಗೆ ಹಾಗೆ ಎಲ್ಲ ನೋಡಿ ಎಲ್ಲ ಕೌನ್ಸಿಲರ್ಸ್ ಬಂದಿದ್ದಾರೆ. ಮತ್ತೆ ನಮ್ಮ ಮನ್ಸೂರಣ್ಣ ಆಗಿರ್ಬೋದು, ಮತ್ತೆ ಅಮ್ಜದ್ ಅಣ್ಣ ಆಗಿರ್ಬೋದು, ವಸೀಮಣ್ಣ ಆಗಿರ್ಬೋದು, ಏನು ಅಯ್ಯೂಬ್ ಅಣ್ಣ ಕೌನ್ಸಿಲರ್ ಆಗಿರ್ಬೋದು,
ಎಲ್ಲಾ ಯುವಕರು ಎಲ್ಲರ ಹೆಸರು ಹೇಳ್ಬೇಕು ಅಂದ್ರೆ ಸಮಯಾವಕಾಶ ಇಲ್ಲ, ಆದ್ರಿಂದ ದಯವಿಟ್ಟು ಕ್ಷಮೆ ಇರ್ಲಿ ಅಂತ ಎಲ್ಲರಲ್ಲಿ ಹೇಳ್ಕೊಂತ ನಾನು ರೋಷನ್ ಜಮೀರ್ ಅಣ್ಣನವ್ರಿಗೆ ಹಲವಾರು ಸಮಾಜ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಒಂದು ಬಡವರಿಗೆ ಅವ್ರ ಕೈಲಾದಷ್ಟು ಮಟ್ಟಿಗೆ ನಾನಿದ್ದೀನಿ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಒಂದು ಸಹಕಾರ, ಒಂದು ಧೈರ್ಯ ತುಂಬಿ, ಮನುಷ್ಯನಿಗೆ ಬೇಕಾಗಿರೋದು ಒಂದೇ, ಒಂದು ಧೈರ್ಯ. ನಾನಿದ್ದೀನಿ, ನೀನ್ ಮುಂದೆ ನಡಿ, ಏನಾದ್ರೂ ಆಗ್ಲಿ ನನ್ಗೆ ತಿಳಿಸು, ನನ್ನ ಕೈಲಾದ ಮಟ್ಟಿಗೆ ನಿನಗೆ ಒಂದು ಸಹಾಯ ಮಾಡಿ ನಿನ್ನ ಜೊತೆ ನಾನು ಯಾವತ್ತೂ ಕೂಡ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಕೂಡ ಅವ್ರಿಗೆ ರೋಷನ್ ಜಮೀರ್ ಅಣ್ಣವ್ರಿಗೆ ನಮ್ಮೆಲ್ಲರ ಪರವಾಗಿ ಜೋರಾಗಿ ಒಂದು ಚಪ್ಪಾಳೆ ಮುಖಾಂತರ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆದ್ರಿಂದ ನೋಡಿ, ಇಂತಹ ಹುಟ್ಟುಹಬ್ಬಗಳು ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ನಮ್ಮ ರೋಷನ್ ಜಮೀರ್ ಅಣ್ಣನವ್ರಿಗೆ ಇರ್ಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಸಮಾಜ ಸೇವೆ ಮಾಡ್ಲಿ, ಅವ್ರ ಜೊತೆ ನಾವ್ ಯಾವತ್ತೂ ಕೂಡ ಸದಾ ಇದೇ ರೀತಿಯಲ್ಲಿ ಇರ್ತೀವಿ ಅಂತ ಹೇಳ್ತಾ, ಅವ್ರಿಗೂ ಒಂದು ಧೈರ್ಯ ತುಂಬತಾ, ಮನುಷ್ಯನಿಗೆ ಯಾವಾಗೂ ಹೇಳಿದೆ ಧೈರ್ಯ ಬೇಕು ಅಂತ ನಾವು ಕೂಡ ಅಣ್ಣಗೆ ಧೈರ್ಯ ತುಂಬತಾ ಮುಂದಿನ ದಿನದಲ್ಲಿ ಹಲವಾರು ಸಮಾಜ ಸೇವೆ ಮಾಡ್ಲಿ ಅಂತ ಆ ಭಗವಂತನ ಆಶೀರ್ವಾದ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು, ಹೆಚ್ಚಾಗಿ ಆರೋಗ್ಯವನ್ನು ಕೊಟ್ಟು ಅವರು ಸಮಾಜ ಸೇವೆ ಮಾಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಅಳ್ಳು ಅಣ್ಣನವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಇವತ್ತು ಮತ್ತೆ ಆಶ್ರಮ ಕೂಡ ಅಲ್ಲಿ ಕೂಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲಿ ಕೂಡ ಅನಾಥರಿಗೆ ನೋಡಿ, ಎಂತ ಒಂದು ಮನುಷ್ಯ, ನಿಜವಾಗ್ಲೂ ಹೇಳ್ತೀನಿ, ಇಂಥ ಕೆಲಸಗಳನ್ನ ತೊಡಗಿಸ್ಕೋಬೇಕು. ಹುಡ್ತೀವಿ, ಸಾಯ್ತೀವಿ, ಪ್ರಯೋಜನ ಏನಿದೆ? ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡ್ಬೇಕು. ಮನುಷ್ಯನಾದ್ಮೇಲೆ ಹುಟ್ಟಿದೀವಿ, ಸತ್ತಿದೀವಿ ಅಂದ್ರೆ ಪ್ರಯೋಜನ ಇಲ್ಲ, ಅರ್ಥ ಆಯ್ತಾ? ಅದರಿಂದ ಇಂಥ ಹುಟ್ಟುಹಬ್ಬದ ಪ್ರಯುಕ್ತಿ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಇದು ಶ್ಲಾಘನೀಯ ಕೆಲಸ. ಅದೇ ರೀತಿ ನಾನು ಇವತ್ತು ಈ ವರ್ಷ ಮಾತಾಡ್ತಾ ಇದ್ದೀನಿ. ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ, ಒಂದು ಏನು ಹುಡುಗರು ಒಂದು ಸ್ಟೇಟಸ್ ಹಾಕುವ ಮುಖಾಂತರ ನಾನು ಕೂಡ ಗಮನಿಸಿದ್ದೀನಿ. ನಿಜವಾಗ್ಲೂ ಕೂಡ ಅಂತ ಒಳ್ಳೆ ಕೆಲಸ ಮಾಡ್ತಾ ಇರೋ ಅಳ್ಳು ಅಣ್ಣನವ್ರಿಗೆ ಆ ಭಗವಂತನ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ, ಇವತ್ತು ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಯುವಕರಿಗೆ, ಹಾಗೆ ಅಯ್ಯೂಬ್ ಅಣ್ಣಗೆ, ವಸೀಂ ಅಣ್ಣನ್ಗೆ, ಮತ್ತೆ ಮನ್ಸೂರ್ ಅಣ್ಣನ್ಗೆ, ರಿಜ್ವಾನ್ ಅಣ್ಣನ್ಗೆ, ಅಮ್ಜದ್ ಅಣ್ಣನ್ಗೆ, ಎಲ್ರು ಕೂಡ ಅದೇ ರೀತಿ ನಮ್ಮ ಅಕ್ಬರ್ ಅಣ್ಣನ್ಗೆ ಎಲ್ರಿಗೂ ಕೂಡ ಒಂದ್ಸುತ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ರೋಷನ್ ಜಮೀರ್ ಬ್ರಾಕೆಟ್ ಅಲ್ಲಿ ಅಳ್ಳು ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ಈ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಏನು ನಮ್ಮ 10ನೇ ನಂಬರ್ ಬ್ರ್ಯಾಂಡ್ ಓನರ್ ಆಗಿರುವಂತ 10 ನಂಬರ್ ರೋಷನ್ ಜಮೀರ್ ಖಾನ್ ಉರ್ಫ್ ಅಳ್ಳು ಅವರ ಜನ್ಮದಿನದ ಶುಭಾಕಾಂಕ್ಷೆಗಳು ಹೇಳುತ್ತಾ, ಫಸ್ಟ್ ಅವ್ರ ವತಿಯಿಂದ ಇವತ್ತು ಹಣ್ಣು ಹಂಪಳುಗಳು ವಿತರಣೆ ಮಾಡಿದ್ದೀವಿ ನಾವು. ಇವತ್ತು ಅವರು ಸೋಷಿಯಲ್ ವರ್ಕ್ ಜಾಸ್ತಿ ಮಾಡ್ತಾವ್ರೆ, ವಿಧವೆಯವ್ರಿಗೆ ಪಿಂಚನ್ ಕೂಡ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಳಬಾಗಿಲಿನ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ದೀವಿ. ಹಾಗೆ ಅವ್ರಿಗೂ ನಮ್ಮ ಎಲ್ಲರ ಪರವಾಗಿ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ ಇದ್ದೀವಿ. ಅವ್ರಿಗೆ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಳ್ಳಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೀವಿ. ಧನ್ಯವಾದಗಳು. अस्सलाम वालेकुम। ये 10 नंबर रोशन बीड़ी मरहूम 10 नंबर बाबूदा उनके फर्जंद अल्लू रोशन जमीर खान ने उन्होंने सोशल वर्क बहुत से ज्यादा कर ले को ही मुलबागल के अंदर रहे, जितना भी पिंशीना का हो उनके ओन पैसा से उन्होंने जो भी करना है उन्होंने हर एक कौम के वास्ते में भी करना कर ले को ही। यहाँ तक आज उनका बर्थडे के दिन हर साल बर्थडे के दिन गवर्नमेंट अस्पताल में, हमारे मुरबागल के गवर्नमेंट अस्पताल में फ्रूट जितने भी हमारे पेशेंट्स हैं, हमारे हॉस्पिटल में कितने भी वर्कर्स हैं, उनको पूरे को भी ये फ्रूट जन्मदिन के वास्ते यानी कि बर्थडे के वास्ते में ऐसा फ्रूट हर साल भी ये कर रही। इंशाल्लाह और भी उनको तरक्की देंगे। इंशाल्लाह हमारे ऐसे नौजवान हॉस्पिटल के वास्ते में होता अच्छा और कोई भी खिसियां के वास्ते में आगे बढ़ेंगे। हमना बहुत खुशी हो रही है, हमें जितने भी आको ही हैं उनके तरफ से आको ही बहुत खुशी की बात हो रही है। हमना सब ये सब हर साल ये चीज में अल्लू हिस्सा ले रही। इंशाल्लाह उनको और भी तरक्की देंगे। इंशाल्लाह मैं ये बात को वापस लेता हूँ। शुक्रिया।